ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಪ್ಪ ಮಾಡಕತ್ತೀನಿ ನೋಡ್ರಿ. ಫುಲ್ ಮನ್ಯಾಗ ಎಷ್ಟು ತುಪ್ಪ ಕಾಸಾಕತ್ತಾರ ಸಾಕ್ರಿ. ಮನೆ ತುಂಬ ಘಮ ಘಮ ಅಂಥೇಳಿ ವಾಸನೆ ಬರ್ಬೇಕ್ರಿ, ಅಷ್ಟು ಚಂದ ನಾನು ಇವತ್ತು ತುಪ್ಪ ಕಾಸಾಕತ್ತೀನಿ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ನಾವು ಕಾಸ್ತೀವಲ್ರಿ, ಅದು ಸೇಮ್ ನಾನು ಕಾಸು ತೋರ್ಸಾಕತ್ತೀನಿ ನೋಡ್ರಿ. ಹಣದಾಗ ಯಾವುದರ ಸ್ವೀಟ್ ಒಳಗೆ ಹಾಕೊಂಡು ತಿನ್ನಕತ್ರ ಅಷ್ಟು ರುಚಿಯಾಗಿರ್ತೈತೆ ರೀ ಇದು. ಈಗ ನಾನು ಮಿಕ್ಸಿ ಹಾಕಿದ್ದೇನೆ ರೀ, ಅದನ್ನು ಸ್ವಲ್ಪನೂ ನೀರು ಹಾಕಲ್ದಾಗ ನಾನು ಮಿಕ್ಸಿ ಮಾಡ್ಕೊಂಡು ಬಂದೇನಿ ನೋಡ್ರಿ. ಮಿಕ್ಸಿ ಮಾಡಿ ಈಗ ಒಂದು ಬುಟ್ಟ್ಯಾಗ ತೆಗಿಯಾಕತ್ತೀನಿ ನೋಡ್ರಿ. ನಾನು ನೀರು ಹಾಕಿ ನಾವು ಮಿಕ್ಸಿ ಮಾಡಿದ್ರೆ ಏನಾಕತ್ರಿ, ಅದು ಫುಲ್ ಎಲ್ಲ ನಾವು ಎಷ್ಟು ರಿಕ್ಕಾಗಿ ಹಿಡಿದ್ರೂ ರೀ ಆದ್ರೆ ಸ್ವಲ್ಪ ಮಿಕ್ಸಿದಿಂದ ನೀರು ಹೊರಗೆ ಬರ್ತೈತೆ ರೀ, ಅದು ಮಜ್ಜಿಗೆ ರೀ. ನಾವು ನೀರು ಹಾಕಲ್ದನ್ನ ರೀ ಮಿಕ್ಸಿಗೆ ಹಾಕಿದ್ದೀನಿ ನೋಡ್ರಿ. ಈಗ ನಾನು ಸ್ವಲ್ಪ ಅದಕ್ಕೆ ನೀರು ಮಿಕ್ಸ್ ಮಾಡ್ಕೊಂಡ್ರಿ. ಈಗ ಬೆಣ್ಣೆಂತಿ ಫುಲ್ ಬಂದುಬಿಟ್ಟೈತೆ ರೀ. ಈಗ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡೀನಿ ನೋಡ್ರಿ. ನೀರು ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ನಾವು ಚಮಚೆ ತೊಗೊಂಡ್ರೆ ಹಿಂಗೆ ಪೂರ್ತಿ ಮಿಕ್ಸ್ ಮಾಡಿ ಅದನ್ನೆಲ್ಲ ಬೆಣ್ಣೆ ತಿಕ್ಕೊಳ್ಳೋಣ್ರಿ ನಾವು. ಈಗ ನಾವು ಹೊರಗಿಂದ ಬೆಣ್ಣೆ ತುಪ್ಪ ತೊಗೊಂಬಂದು ತಿನ್ನೋಕ್ಕಿಂತ ಮೊದಲ್ರಿ ಹೆಂಗೋ ನಾವು ಚಾಕ ಕಾಪಿಗೆ ಅಂತೇಳಿ ಹಾಲು ತೊಗೋತಿರಲ್ಲ, ಅದ್ರಾಗಿಂದ ರೀ ದಿನಾಲು ಮ್ಯಾಲಿಂದ ಕೆನೆ ನಾವು ಹಾಲು ಸ್ವಲ್ಪ ನೀರು ಹಾಕಲ್ದನ್ನ ರೀ ಸಣ್ಣ ಗ್ಯಾಸ್ ಮೇಲೆ ನಾವು ಚಂದಾಗಿ ಅವನ ಹಾಲು ಕಾಸಿ ಹಾಲು ಆರಿದ ಮೇಲೆ ನಾವು ಫ್ರಿಜ್ನಾಗ ಇಟ್ಟು ಮ್ಯಾಲಿನ ಕೆನೆ ಎಲ್ಲ ದಿನಾಲು ತೆಗ್ದು ಇಟ್ಕೊಂತ ನಾವು ಫ್ರಿಜ್ನಾಗ ಒಂದು ಡಬ್ಬ್ಯಾಗ ರೀ ಹಾಕಿ ಇಟ್ಟಿವಪ್ಪ ಅಂದ್ರೆ ನಮಗೆ ಬೆಣ್ಣೆ ಆಯ್ತು ತುಪ್ಪ ಆತ್ರಿ ನಾವು ಹೊರಗಿಂದ ಕೊಂಡ್ಕೊಳ್ಳೋದು ಅವಶ್ಯಕತೆನೇ ಬೀಳಂಗಿಲ್ಲ ನೋಡ್ರಿ. ಈಗ ನಾವು ಬೆಣ್ಣೆ ಮಾಡ್ಕೊಂಡ್ರೆ ಈಗ ಬೆಣ್ಣೆ ಎಲ್ಲ ತಿಕ್ಕೊಂಡೆ ನೋಡ್ರಿ. ಇವು ಮಜ್ಜಿಗೆ ಇದಾರಲ್ಲ, ಮಜ್ಜಿಗೆನೂ ವೇಸ್ಟ್ ಮಾಡಿ ಚಲೋ ಇದ್ರೆ ನೀವು ಸಾರು ಮಾಡಿರಿ, ಇಲ್ಲಾಂದ್ರೆ ಗಿಡಗಳು ಇರ್ತಾರಲ್ಲ ಗಿಡಕ್ಕೆ ಹಾಕಿದ್ರೆ ಹಾಕತ್ರಿ. ಈಗ ಒಂದು 2 ಸರಿಗೆ ನಾನು ಬೆಣ್ಣೆ ತೊಳೆದು ಈಗ ಕಾಸಾಕಿಟ್ಟೇನಿ ನೋಡ್ರಿ. ಸ್ಟೀಲಿನ ಬೊಗನ್ಯಾಗ ಕಾಸೋಕ್ಕಿತ್ತಾರೆ ಹಿಂಗೆ ಜರ್ಮನಿ ಬೊಗನ್ಯಾಗ ಕಾಸ್ಬೇಕ್ರಿ. ಸ್ಟೀಲಿನ ಬೊಗನ್ಯಾಗ ಏನು ಹಾಕತ್ರಿ ಸ್ವಲ್ಪ ಹೊತ್ತು ಆಗಿಬಿಡ್ತೈತೆ ರೀ. ಜರ್ಮನಿ ಬೊಗನ್ಯಾಗ ನಾವು ತುಪ್ಪ ಕಾಸಿದೀವಿ ಅಂದ್ರೆ ಅಗದಿ ಚಲೋ ಬರ್ತೈತೆ ರೀ. ಈಗ ಬೆಣ್ಣೆ ಜರ್ಮನಿ ಬೊಗನ್ಯಾಗ ಹಾಕಿ ಕಾಸಾಕಿಟ್ಟೇನಿ ರೀ. ಅದ್ರಾಗ ಸ್ವಲ್ಪ ಮೆಂತ್ಯಕಾಳು ಹಾಕಿದ್ರಿ. ಮೆಂತ್ಯಕಾಳು ಹಾಕಿದಾದ್ಮೇಲೆ ಒಂದು 2 ಎಲೆ ಹಾಕಾಕತ್ತೀನಿ ನೋಡ್ರಿ, ತಿನ್ನೋ ಎಲೆ ರೀ. ಎಲೆ ಹಾಕಿದಾದ್ಮೇಲೆ ಸ್ವಲ್ಪ ಸಣ್ಣ ಗ್ಯಾಸ್ ಮೇಲೆ ನಾವು ಬೆಣ್ಣೆ ಕಾಸ್ಬೇಕ್ರಿ. ಈ ಪೂರ್ತಿ ಎಲ್ಲ ಕಾಯಕ್ಕೆ ಬಂದೈತೆ ನೋಡ್ರಿ. ಎಲೆ ಕರಮ್ ಅಂಥೇಳಿ ಆವಾಜ್ ಆಗ್ಬೇಕು ರೀ, ಅಲ್ಲಿವರೆಗೆ ನಾವು ಕಾಸ್ಬೇಕು. ಈಗ ಮೊದಲಿಗೆ ಒಂದು 2 ಲವಂಗ ಹಂಗೆ ಚೆಲ್ಲಿದ್ದರೆ ಈಗ ಒಂದು 2 ಏಲಕ್ಕಿ ರೀ ಜಜ್ಜಿ ಹಾಕಾಕತ್ತೀನಿ ನೋಡ್ರಿ. ಜಜ್ಜಿ ಹಾಕಿ ಈಗ ತುಪ್ಪ ರೆಡಿ ಆಗೈತೆ ರೀ. ಸ್ವಲ್ಪ ನಾನು ಮಜ್ಜಿಗೆ ಕಾಳು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನಾವು ಗ್ಯಾಸ್ ಸಣ್ಣಟ್ಟಿಗಾರ ಹಾಕಿದ್ವಪ್ಪ ಅಂದ್ರೆ ಅಗದಿ ಸೂಪರಾದ ಬೆಣ್ಣೆ ನಮಗೆ ಬಂತು ನೋಡ್ರಿ. ಈಗ ನಾನು ತುಪ್ಪ ಒಂದು ಡಬ್ಬಿ ಒಳಗೆ ಸೋಸ್ಕೊಳಕತ್ತೀನಿ ನೋಡ್ರಿ. ಒಂದು 6 ತಿಂಗಳು ಬಿಟ್ಟು 1 ವರ್ಷ ಇಟ್ಕೊಂಡ್ರು ಸ್ಮೆಲ್ ಬರೋಂಗಿಲ್ಲ ರೀ. ಹಿಂಗೆ ತುಪ್ಪ ಕಾಸ್ಕೊಂಡಿವಿ ಅಂದ್ರೆ. ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ, ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಹೆಂಗೆ ವಿಡಿಯೋ ಬರಾಕತ್ತೈತೆ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತೊಂದು ವಿಡಿಯೋದ ಹಿಂಬಾಲಿ ಸಿಗ್ತೀನಿ ರೀ. ನಮಸ್ಕಾರ ವೀಕ್ಷಕರೇ.